ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಸಂಕಷ್ಟಗಳೇ ತಪ್ತಾ ಇಲ್ಲ ರಜತ್ಗೆ, ಅದ್ ಬೇರೆ ಕತೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡುಗೆ ಬೆದರಿಕೆ ಪ್ರಕರಣ. ರಜತ್ಗೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರಂತೆ. ಅದಕ್ಕೆ ಸ್ಪಂದಿಸಿಲ್ಲ, ರಿಯಾಕ್ಟ್ ಮಾಡಿಲ್ಲ. ನೋಡಿ, ರಜತ್ಗೆ 3 ಬಾರಿ ನೋಟಿಸ್ ನೀಡಲಾಗಿತ್ತು, ಆದ್ರೆ ವಿಚಾರಣೆಗೆ 1 ಬಾರಿಯೂ ಕೂಡ ಹಾಜರಾಗಿಲ್ಲ. ಹೀಗಾಗಿ ರಜತ್ ವಿರುದ್ಧ ಚಾರ್ಜ್ ಶೀಟ್ಗೆ ಪೊಲೀಸರು ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಜತ್ ವಿರುದ್ಧ ನಾಟ್ ಅರೆಸ್ಟೆಡ್ ಚಾರ್ಜ್ ಶೀಟ್ಗೆ ಚಿಂತನೆಯನ್ನ ನಡೆಸಿದ್ದಾರಂತೆ. ಬೆದರಿಕೆ ಸಂಬಂಧ ಪೊಲೀಸರಿಂದ ಪ್ರಾಥಮಿಕ ತನಿಖೆಗೆ ಅಂತ ಅವರನ್ನ ಕರೆಯಲಾಗಿತ್ತು, ಆದ್ರೆ ಬಂದಿಲ್ಲ, ಹಾಜರಾಗಿಲ್ಲ ವಿಚಾರಣೆಗೆ. ಬೆದರಿಕೆ ಆಡಿಯೋ, ರಜತ್ ಕಾರು, ಟವರ್ ಲೊಕೇಶನ್ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಎಲ್ಲಾ ದಾಖಲೆಗಳ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅಂತ ಈಗ ತಯಾರಿ ನಡೆಸಿದ್ದಾರಂತೆ. ಬಟ್ ಅವರು ಅರೆಸ್ಟ್ ಆಗಿಲ್ಲ, ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ನಾಟ್ ಅರೆಸ್ಟೆಡ್ ಅಂತ ಚಾರ್ಜ್ ಶೀಟ್ ಹಾಕೋದಕ್ಕೆ ಅಂತೇಳಿ ಪೊಲೀಸರೀಗ ಚಿಂತನೆ ನಡೆಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡುಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ರು. ಕೆಆರ್ ಪುರಂನ ಗಿರೀಶ್ ನಾಯ್ಡು ಮನೆ ಬಳಿ ಹೋಗಿ ಬೆದರಿಕೆ ಹಾಕಿರುವಂತ ಆರೋಪ ಇದೆ. ಡಾಗ್ ಸತೀಶ್ ಮನೆ ತೋರಿಸುವಂತ ಬೆದರಿಕೆ ಹಾಕಿದ್ರು ಅನ್ನುವಂತ ಆರೋಪವೂ ಇದೆ. ಡಾಗ್ ಸತೀಶ್ ಸ್ನೇಹಿತ ಆಗಿರುವಂತ ಗಿರೀಶ್ ನಾಯ್ಡು ಈ ಬಗ್ಗೆ ಕೆಆರ್ ಪುರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಬಳಿಕ ಕೋರ್ಟ್ ಆದೇಶದ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲು ಮಾಡಿಕೊಂಡ ಬಳಿಕ ತನಿಖೆ ನಡೆಸಿದಂತ ಕೆಆರ್ ಪುರ ಪೊಲೀಸರು ತನಿಖೆ ಸಂಬಂಧ ನೋಟಿಸ್ ನೀಡಿದ್ರು ಕೂಡ ರಜತ್ ಹಾಜರಾಗಿಲ್ಲ. 3 ಬಾರಿ ನೋಟಿಸ್ ಕೊಡಲಾಗಿದೆ, ಹಂಗಿದ್ರು ಕೂಡ ಬಂದಿಲ್ಲ. ಹೀಗಾಗಿನೇ ಈಗ ರಜತ್ ವಿರುದ್ಧ ನಾಟ್ ಅರೆಸ್ಟೆಡ್ ಅಂತ ಚಾರ್ಜ್ ಶೀಟ್ ಹಾಕೋದಕ್ಕೆ ಅಂತ ಪೊಲೀಸರು ಚಿಂತನೆ ನಡೆಸಿದ್ದಾರೆ.